ಡಿಸಿಎಂ ಡಿಕೆ ನಟ್ಟು ಬೋಲ್ಟ್ ವಾರ್ನಿಂಗ್ಗೆ ಪರ ವಿರೋಧ ಜೋರಾಗಿ ನಡೀತಾ ಇದೆ. ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಕಾಂಗ್ರೆಸ್ ಶಾಸಕ ಗಣಿಗ ರವಿಯಂತೂ ಡಿಕೆ ಹೇಳಿಕೆಯನ್ನು ಸಮರ್ಥಿಸಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್ ಅಂದ್ರು. ಇತ್ತ ಧಮಕಿ ರಾಜಕೀಯ ನಡೆಯಲ್ಲ, ಇಂತಹ ಧಮಕಿ ರಾಜಕೀಯವನ್ನು ನಡೆಸೋದಕ್ಕೆ ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಈ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವರು ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರು ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಕನ್ನಡ ಚಿತ್ರರಂಗಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಮಹಾನ್ ಕಲಾವಿದರನ್ನ ಕಂಡ ನಾಡು ನಮ್ಮ ಕರುನಾಡು. ಅದೆಷ್ಟೋ ಕಲಾವಿದರು ತಮ್ಮ ಕಲೆಯ ಮೂಲಕ ಸಿನಿಮಾ ರಂಗಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬಿ, ಶಂಕರ್ ನಾಗ್ ಸೇರಿದಂತೆ ಹಲವರ ಹೆಸರು ಇಂದಿಗೂ ಅಜರಾಮರ. ಆದರೆ ಒಬ್ಬರು ಒಂದು ಕರೆ ಕೊಟ್ರೆ ಕನ್ನಡಿಗರ ಸುನಾಮಿಯ ಸೃಷ್ಟಿಯಾಗ್ತಿತ್ತು, ಒಗ್ಗಟ್ಟಿನಿಂದ ಹೋರಾಡ್ತಿದ್ರು. ಆದರೆ ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೆಲವು ಸಿನಿಮಾ ನಟರು ಪ್ರತ್ಯಕ್ಷ ಆಗಿದ್ದು ಬಿಟ್ರೆ ಯಾರೂ ಇರಲಿಲ್ಲ. ಈ ಬೆಳವಣಿಗೆ ಖಂಡಿಸಿ ಡಿಕೆ ಕೊಟ್ಟ ಎಚ್ಚರಿಕೆಗೆ ಪರ ವಿರೋಧ ಹೆಚ್ಚಾಗ್ತಿದೆ. ಕೇವಲ 20 ಜನಕ್ಕ ಸಿನಿಮಾ ಬೇಕಾಗಿರೋದು. ಫಿಲ್ಮ್ ಚೇಂಬರ್ ಆಕ್ಟರ್ಸ್ಗಳ ಮೇಲೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಅಸಮಾಧಾನಗೊಂಡ ಪರಿ ಹೀಗಿತ್ತು ನೋಡಿ. ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಡಿಕೆ ವಾರ್ನಿಂಗ್ ಅಲ್ಲ, ಇದು ಕನ್ನಡಿಗರ ವಾರ್ನಿಂಗ್. ಫಿಲ್ಮ್ ಚೇಂಬರ್ ಅಧ್ಯಕ್ಷನಿಗೆ ಲಾಸ್ಟ್ ಎಚ್ಚರಿಕೆಯಾಗಿದೆ. ಕಾಂಗ್ರೆಸ್ ಶಾಸಕ ಗಣಿಗ ರವಿ ರೋಷಾವೇಶದ ಮಾತು. ಹೌದು, ಡಿಸಿಎಂ ಡಿಕೆಶಿಯ ಹೇಳಿಕೆಯನ್ನೇ ಸಮರ್ಥಿಸಿಕೊಂಡು ಫಿಲ್ಮ್ ಚೇಂಬರ್ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿದ ಶಾಸಕ ಗಣಿಗ ರವಿ ಕನ್ನಡಿಗರ ಪರವಾಗಿ ಡಿಕೆ ಕೊಟ್ಟಿರೋ ಲಾಸ್ಟ್ ವಾರ್ನಿಂಗ್ ಆಗಿದೆ. ತಾಕತ್ತಿದ್ದಿದ್ರೆ ಸಿಸಿಎಲ್ ಮ್ಯಾಚ್ ನಿಲ್ಲಿಸಿ ಬರೋಕೆ ಹೇಳಬಹುದಿತ್ತಲ್ವಾ ಅಂತ ಕೆಂಡ ಕಾರಿದ್ರು. ಮಾತಾಡ್ತಾರಲ್ಲ ನಮ್ಮ ಬಗ್ಗೆ, ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಡಿಕೆ ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು. ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್. ಕನ್ನಡದ ಭಾಷೆ, ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾ ಇದ್ರು? CCL ಮ್ಯಾಚ್ ಆಡ್ಸಕ್ಕೆ ಬಿಟ್ಟಿದ್ರಲ್ಲ ಮೊನ್ನೆ. ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಡಿಕೆ ದರ್ಪದಿಂದ ಮಾತನಾಡಿದ್ದಾರೆ ಎಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಶಾಸಕ ಗಣಿಗ ರವಿ, ಆಂಧ್ರದಿಂದ ಬಂದಿರೋ ನಿನಗೆ ದುಡ್ಡಿನ ದುರಹಂಕಾರ ಅಂದ್ರು. ಇನ್ನೊಂದು ಆ ದರ್ಪದಿಂದ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಸರಿ ತಪ್ಪು ಅನ್ನೋದು ನಮ್ಮನ್ನು ಕೇಳೋದಾದ್ರೆ ತಾವು, ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಸರಿ ಅಂತಾನೂ ಹೇಳೋಕೆ ಬರಲ್ಲ, ತಪ್ಪಂತಾನೂ ಹೇಳೋಕೆ ಬರಲ್ಲ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ. ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ, ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ. ದುಡ್ಡಿನ ದುರಾಂಕಾರ. ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾರೆ ಆ ನರಸಿಂಹಲು. ಕಲಾವಿದರು ನಮ್ಮ ಪಕ್ಷದ ಮಾತು ಕೇಳಬೇಕು ಅನ್ನೋದು ಸರ್ವಾಧಿಕಾರಿ ಮನಸ್ಥಿತಿ ಅಂತ MLC CT ರವಿ ಕಿಡಿಕಾರಿದ್ರು. ಈ ಕಲಾವಿದರು ನಮ್ಮ ಪಕ್ಷದ ಮಾತನ್ನು ಕೇಳಬೇಕು ಅನ್ನುವಂಥ ಮನಸ್ಥಿತಿ, ಅದು ಸರ್ವಾಧಿಕಾರಿ ಮನಸ್ಥಿತಿ. ಅವರು ಒಂದು ರೀತಿಯ ಲೂಸ್ ಆಗಿ ಮಾತಾಡಿದ್ದಾರೆ. ಗೌರವ ಇದೆ, ಜನಾಭಿಪ್ರಾಯ ಇರುತ್ತೆ. ಅಲ್ಲಿ ಧಮಕಿ ಪೊಲಿಟಿಕ್ಸ್ ನಡೆಯೋದಿಲ್ಲ. ಧಮಕಿ ರಾಜಕಾರಣ ಸರ್ವಾಧಿಕಾರಿ ಮನಸ್ಥಿತಿಯವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಡಿಕೆ ಪರ STS ಬ್ಯಾಟಿಂಗ್, ಅಶೋಕ್ ವಿರುದ್ಧ ಗರಂ. ಡಿಕೆ ಹೇಳಿಕೆ 100ಕ್ಕೆ 100 ಕರೆಕ್ಟ್ ಆಗಿದೆಯಂತ ಬಿಜೆಪಿ ಶಾಸಕ ST ಸೋಮಶೇಖರ್ ಬ್ಯಾಟ್ ಬೀಸಿದ್ರೆ, ಇನ್ನು ಅಶೋಕ್ ಟೀಕೆ ಮಾಡಿದ್ದಕ್ಕೆ ತಿರುಗೇಟು ಕೊಟ್ಟು, ನಿಮಗೆ ದಮ್ಮಿದ್ರೆ ಏಡ್ಸ್ ಇಂಜೆಕ್ಷನ್ ಚುಚ್ಚೋಕೆ ಬಂದವನ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂದ್ರು. ಯಾರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತಕ್ಕಂಥ ಅನ್ನಿಸ್ತದೋ ಅವ್ರಿಗೆ ಇದು ಎಫೆಕ್ಟ್ ಆಗ್ತದೆ. ಎಲ್ಲರಿಗೂ ಎಫೆಕ್ಟ್ ಅಂತ ಆಗೋದಿಲ್ಲ. ಇದು
ಅದಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಸರಿ ಇದೆ ಹಾಗಾದ್ರೆ? ಹೌದು, 100% ಕರೆಕ್ಟ್ ಇದೆ. ಅವ್ರು ಯಾವುದೂ ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ. ಯಾವುದಾರ ಹೇಳಿದ್ರೆ ಅದು 100% ಪರ್ಫೆಕ್ಟ್ ಇರ್ತದೆ. ಆರ್ ಅಶೋಕ್ ಅವರು ನೈಟ್ ಟು ಟೈಟ್ ಅಲ್ಲಪ್ಪ, ಇಂಜೆಕ್ಷನ್ ಕೊಟ್ಟು ಸಾಯಿಸ ಕೊಟ್ಟಿದ್ರು ಆರ್ ಅಶೋಕ್ ಅವ್ರಿಗೆ. ಯಾವ್ದಾ ಐಡ್ಸ್ ಇಂಜೆಕ್ಷನ್ ಕೊಟ್ಟಿರ್ಲಿಲ್ವಾ? ಇವನ್ ತಾಕತ್ತಿಲ್ವಾ, ದಮ್ಮಿಲ್ವಾ ಅಶೋಕ್ ಅವ್ರಿಗೆ? ಫಸ್ಟ್ ಅದನ್ನ ಟೈಟ್ ಮಾಡಲಿ. ಕಾಂಗ್ರೆಸ್ ಶಿವಕುಮಾರ್ ಟೈಟ್ ಮಾಡೋದು ಅದು ಬೇರೆ, ಪಕ್ಷ ಅಧ್ಯಕ್ಷರು ಇದ್ದಾರೆ ಅವ್ರು ಮಾಡ್ಕೋತಾರೆ. ಆರ್ ಅಶೋಕ್ ಅವರಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅಂತೇಳಿ ಯಾರೋ ಬಹಿರಂಗವಾಗಿ ಹೇಳಿದ್ರು. ಇನ್ನು ಸಿನಿಮಾ ನಟರನ್ನ ಟಾರ್ಗೆಟ್ ಮಾಡಿದ ಶಾಸಕ ಗಣಿಗ ರವಿ ಕಳೆದ ಬಾರಿ ನಟಿ ರಶ್ಮಿಕಾ ಮಂದಣ್ಣರನ್ನ ಕರೆದಾಗ ಟೈಮ್ ಇಲ್ಲ ಅಂದಿದ್ರು ಅಂತ ಕಿಡಿಕಾರಿದ್ರು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ್ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಇನ್ನು ನಿನ್ನೆ ಹಂಪಿ ಉತ್ಸವದಲ್ಲಿ ಭಾಗಿಯಾದ ನಟಿ ರಮ್ಯಾ ಮಾತನಾಡಿ, ಡಿಕೆಶಿ ಹೇಳಿಕೆಗೆ ನನ್ನ ಸಹಮತ ಇದೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕಿದೆ ಅಂದ್ರು. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು. ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಡಿಕೆಶಿ ಹೇಳಿಕೆಯನ್ನೇ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ಮಾಡಿರೋದು ಎಲ್ಲರ ಗಮನ ಸೆಳೆಯಿತು. ನಟ್ಟುಬಟ್ಟು ಹಿಡಿದು ಡಿಸಿಎಂ ವಿರುದ್ಧ ಘೋಷಣೆ ಕೂಗಿದ್ರು. ಅದೇನೇ ಹೇಳಿ, ಡಿಕೆಶಿ ಹೇಳಿಕೆ ತಪ್ಪೋ ಸರಿಯೋ ಒಂದಂತೂ ಸ್ಪಷ್ಟ. ಕನ್ನಡ ನಾಡು ನುಡಿ ಅಂತ ಬಂದ್ರೆ ಎಲ್ಲರೂ ಒಂದಾಗಬೇಕಿದೆ. ಇದರಲ್ಲಿ ಸಿನಿಮಾ ನಟರು ಹೊರತಾಗಿರುವಂತಿಲ್ಲ. ಕನ್ನಡ ಭಾಷೆ, ಸಂಸ್ಕೃತಿಗೆ ಹಿರಿಯ ನಟರು ಕೊಟ್ಟ ಕೊಡುಗೆಯನ್ನ ಎಲ್ಲರೂ ನೆನಪು ಮಾಡಿಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.